ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಶಾಲಾ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿಕೊಳ್ಳುವುದಕ್ಕೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆಯೋಜಿಸಿದೆ. ಹೌದು, ಇಲ್ಲಿ ಮಕ್ಕಳು ತಮ್ಮಲ್ಲಿರುವ ಕಲೆ, ಸಾಹಿತ್ಯ, ಜಾನಪದ ಪ್ರಕಾರದ ಪ್ರತಿಭೆಯನ್ನು ತೋರಿ ಸಾಂಸ್ಕೃತಿಕವಾಗಿ ಮಕ್ಕಳು ಮುಂದೆ ಬರಬೇಕು. ಪ್ರತಿಯೊಂದು ಮಗುವಿನಲ್ಲೂ ಒಂದಲ್ಲ ಒಂದು ಸಾಂಸ್ಕೃತಿಕ ಪ್ರತಿಭೆ ಅಡಗಿರುತ್ತೆ. ಅದನ್ನು ಗುರುತಿಸಿ ಅನಾವರಣ ಮಾಡುವ ಮೂಲಕ ಮಕ್ಕಳು ಸರ್ವಾಂಗೀಣ ಬೆಳವಣಿಗೆ ಸಾಧಿಸಲು ಅವಕಾಶ ಕಲ್ಪಿಸಬೇಕು. ಸೋಲು ಗೆಲುವಿನ ಬಗ್ಗೆ ಯೋಚಿಸದೆ ಸ್ಪರ್ಧೆಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಇವರ ಒಂದು ಸಣ್ಣ ಝಲಕ್ ಇಲ್ಲಿದೆ ನೋಡಿ. और घोड़ा बोला ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ದಾವಣಗೆರೆ ಉತ್ತರ ವಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ದಾವಣಗೆರೆಯ ಉರ್ದು ಕೆಆರ್ ಮಾರ್ಕೆಟ್ ಕ್ಲಸ್ಟರ್ ಮಟ್ಟದ 2025-26ನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ದೇವರಹಟ್ಟಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾಯಿತು. الشمس والقمر بالحسبان والنجم والشجر يسجدان والسماء رفعها ووضع الميزان ألا تطغوا في الميزان وأقيموا الوزن بالقسط ولا تخسروا الميزان والأرض बोलो भारत माता की, बोलो भारत माता की, बोलो भारत माता की ಜೈ. ಹಿಂಗ ಅನ್ಸಿದ್ರೆ ಸೈಲೆಂಟ್ ನೀವು ಮುಂಚೆನೆ ಸೈಲೆಂಟ್ ಇದ್ರಿ. ವೆರಿ ಗುಡ್, ತುಂಬಾ ಖುಷಿ ಆಯ್ತು. 2025-26ನೇ ಸಾಲಿನ ಕ್ಲಸ್ಟರ್ ಮಟ್ಟದ ಇದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಕೆಆರ್ ಮಾರ್ಕೆಟ್ ಕ್ಲಸ್ಟರ್ ವತಿಯಿಂದ ಈ ನಮ್ಮ ಉರ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವರಟ್ಟಿನಲ್ಲಿ ನಡೀತಾ ಇದೆ. ತುಂಬಾ ಸಂತೋಷ. ನಮ್ಮಲ್ಲಿ ಇಷ್ಟೊತ್ತಿಗೆ ಕಾರ್ಯಕ್ರಮಗಳು ಈಗಾಗಲೇ ಮುಗಿದು ತಾಲೂಕು ಹಂತದಲ್ಲೇ ನಾವು ಎಲ್ಲ ಸೇರ್ಕೊಳ್ಬೇಕಾಗಿತ್ತು. ವಿವಿಧ ಕಾರಣಗಳಿಂದ ಕಾರ್ಯಕ್ರಮಗಳು ತಡವಾಗಿ ಆದ್ರು. ನಮ್ಮ ದಾವಣಗೆರೆ ಉತ್ತರಾಲಯದಲ್ಲಿ ಇವತ್ತು 3ನೇ ದಿನದ ಕಾರ್ಯಕ್ರಮ, ಅಂದ್ರೆ ಮೊನ್ನೆ ದಿನ ಶುರು ಆಯ್ತು, ನಿನ್ನೆ ಒಂದು 5-3 ಕಾರ್ಯಕ್ರಮ, ಇವತ್ತು ಒಂದು 4 ಕಾರ್ಯಕ್ರಮಗಳು ನಡೀತದೆ. ಹಂತದಲ್ಲಿ ಇವತ್ತು ಕೆಆರ್ ಮಾರ್ಕೆಟ್ ಕ್ಲಸ್ಟರ್ನ ಎಲ್ಲ ಶಿಕ್ಷಕರು ಮಕ್ಕಳ ಸಹಯೋಗದಲ್ಲಿ ಇವತ್ತು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಆಗಿದೆ. ದೇವರಟ್ಟಿಯಲ್ಲಿ ಆಯೋಜನೆ ಆಗಿರುವಂತ ಇಂಥ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಸನ್ನಿಹಿತರೇ, ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ ಹಾಗೂ ಪೋಷಕರೇ, ಆಮೇಲೆ ಬೇರೆ ಬೇರೆ ಶಾಲೆಯಿಂದ ಮಕ್ಕಳನ್ನ ಉತ್ತಮವಾದಂತ ತರಬೇತಿಯನ್ನ ಮಾಡಿಕೊಂಡು ಮಾರ್ಗದರ್ಶನ ಮಾಡಿ ಇಲ್ಲಿ ಆಗಮಿಸುವಂತ ಶಿಕ್ಷಕರೇ ಹಾಗೂ ಮುದ್ದು ಮಕ್ಕಳೇ. ಪ್ರತಿಭಾ ಕಾರಂಜಿ ಹೆಸರು ಬಹಳ ಸೊಗಸಾಗಿದೆ. ಕಾರಂಜಿ ಅಂದ ತಕ್ಷಣ ನಿಮ್ಗೆಲ್ರಿಗೂ ನೆನಪಾಗುತ್ತೆ ಫೌಂಟೈನ್ ಅಂತ ಅಲ್ವಾ? ಯಾವ ಫೌಂಟೈನ್ ಇದು? ಇದು ಟ್ಯಾಲೆಂಟ್ ಫೌಂಟೈನ್ ಅಂತ, ಪ್ರತಿಭೆಯ ಕಾರಂಜಿ ಇದು ಅಂತ ನಿಮ್ಗೆಲ್ಲ ಗೊತ್ತಿದೆ. ನಮ್ಮ ಇಡೀ ವರ್ಷ ಬರೀ ಪಾಠ, ಪ್ರವಚನ, ಓದೋದು, ಬರೆಯೋದು, ಪರೀಕ್ಷೆ ಇದರಲ್ಲೇ ನಾವೆಲ್ಲ ಮುಳುಗೋಗ್ತೀವಿ. ಮಧ್ಯದಲ್ಲಿ ಒಂದಷ್ಟು ಬದಲಾವಣೆ ಬೇಕು. ಒಂದೇ ತರ ಊಟ ಮಾಡ್ತಾ ಇದ್ರೆ ಬೇಜಾರಾಗುತ್ತೆ. ಅದಕ್ಕೆ ಏನ್ ಮಾಡ್ತೀವಿ? ಟೇಸ್ಟ್ ಬದಲಾಯಿಸ್ತೀವಿ. ಒಂದ್ ತಟ್ಟೆನಲ್ಲಿ ಊಟ ಮಾಡ್ತಿರುವಾಗ ಒಂದೇ ತರ ಊಟ ಮಾಡೋದ್ ಬೇಡ ಅಂತ ಸೈಡ್ಸ್ ಒಂದಿಷ್ಟು ಇರ್ತೀವಿ. ಹಂಗೆ ಇವೆಲ್ಲ ವಿಶೇಷವಾದಂತ ಕಾರ್ಯಕ್ರಮಗಳು ನಮಗೆ ಒಂಥರ ಖುಷಿ ಕೊಡ್ತವೆ, ರುಚಿಯನ್ನು ಬದಲಾಯಿಸ್ತವೆ, ಶೈಕ್ಷಣಿಕವಾಗಿ ಕಲಿಯೋದಕ್ಕೆ ಆಸಕ್ತಿಯನ್ನು ಒಂದಷ್ಟು ಬೇರೆ ಬೇರೆ ತರದಲ್ಲಿ ನಮ್ಮನ್ನ ಉತ್ಸಾಹಕ್ಕೆ ಒಳಪಡಿಸ್ತವೆ.
الميزان ألا تطغوا في الميزان وأقيموا الوزن بالقسط ولا تخسروا الميزان والأعراض للحمام فيها فاكهة والنخل ذات الأكمام والحب ذو العصف والريحان فبأي آلاء ربكما تكذبان और कुत्ता बोला और कोयल बोली और घोड़ा बोला और चील बोली। शेर जब गरजने लगा तो सब जानवर भाग गए। कितने आदमी थे? सरदार 2 आदमी थे। 2 आदमी